ನೋವಿನ ವಿಷಾದದ ಆ ಮಾತನ್ನು ಹೊರಡಿಸಿದ್ದೌದು. ಎಲ್ಲವುದಕ್ಕೂ ಕಾರಣ ವಿಧಿ ಎನ್ನುವುದಾಗಿ ನಾನು ಆರೋಪಿಸಿದ್ದೌದು. ಅದರ ಅರ್ಥ ಛಲದಂತಮಲ್ಲನಾಗಿರುವಂತಹ ನಿನ್ನ ದೊರೆಸುಯೋಧನ ಹಿಡಿದ ಛಲದಿಂದ ಹಿಂದೆ ಸರಿದ ಎನ್ನುವುದಾಗಿ ಭಾವಿಸಬೇಡ. ಹಾಗಾದ್ರೆ ಪುರುಷ ಪ್ರಯತ್ನವಿದೆ. ಖಂಡಿತ ಇದೆ ಸಂಜಯ. ಹಿಂದೊಂದು ಸಂದರ್ಭದಲ್ಲಿ ನಿಷ್ಪಾಂಡವ ಪೃಥ್ವಿ ಅದು ನನ್ನ ಪರಮ ಲಕ್ಷ್ಯ ಚರಮ ಲಕ್ಷ್ಯ. ಪಾಂಡವರೆಂದಿದ್ದರು ನನ್ನ ಪಾಲಿನ ಆಹಾರಗಳಿದ್ದ ಹಾಗೆ. ಸಂಜಯ, ನನ್ನ ನಿರ್ಧಾರದ ಮಾತನ್ನ ಕೇಳು. ಈ ದಿವಸ ಒಂದು ಕಳೆಯಲಿ, ನಾಳೆಯ ದಿವಸ ಒಂದು ಒದಗಿ ಬರಲಿ. ಬರುವ ಆ ನಾಳೆಯ ದಿವಸ ಪಾಂಡವರ ನಿಷ್ಪಾಂಡವ ಪೃಥ್ವಿಯಾಗಿಸಿ ಹಸ್ತಿನಾವತಿಯ ಧರ್ಮ ಸಿಂಹಾಸನವನ್ನು ನಾನು ಏರ್ತೇನೆ. ಧೈರ್ಯತ ಸ್ವಾಮಿ, ಕುರುಕ್ಷೇತ್ರದ ಗಡಿಯ ಒಳಗೆ ನೀವಿರುತ್ತಿದ್ದರೆ ನಾನು ಇಲ್ಲಿವರೆಗಾಗಿ ನಿಮ್ಮನ್ನು ಹುಡುಕುತ್ತಾ ಬರಬೇಕಾಗಿತ್ತು. ನೀವು ಅತ್ತ ಒಂದು ಹೆಜ್ಜೆ ಇಟ್ಟರೆ ಭೀಮಸೇನ ನಿಮ್ಮನ್ನು ಕೊಲ್ಲುವುದಿಲ್ಲವೇ? ನನ್ನ ಜನ್ಮತಾ ವಿರೋಧಿ, ನನ್ನ 99 ಮಂದಿ ಸಹೋದರರನ್ನ ರಣಕ್ಷೇತ್ರದ ಮಣ್ಣಲ್ಲಿ ಮಣ್ಣಾಗಿಸಿದಂತಹ ದ್ರೋಹಿ ಅವನೆಂದಿದ್ದರು. ನನ್ನ ಹರಕೆಯ ಕುರಿ ಕೇಳು. ನಾಳೆಯ ದಿವಸ ಮರುತ ಸುತ ನೊಡಲನ್ನ ಬಗೆಯುತ್ತೇನೆ, ಅವನ ಕರುಳನ್ನು ಹೊರಗೆಳೆಯುತ್ತೇನೆ, ರಣಭೂತಗಳಿಗೆ ಔತಣವಾಗಿ ಉಣಬಡಿಸ್ತೇನೆ. ನಾಳೆ ಕೌರವರೆನ್ನುವಂತಹ ಬೆಳೆಗಳಿಗೆ ಭದ್ರವಾದಂತಹ ಬೇಲಿಯೋಪಾದಿಯಾದಂತಹ ಭೀಷ್ಮಾಚಾರ್ಯರನ್ನೇ ಕೊಂದಂತಹ ಆ ಅರ್ಜುನನಿದ್ದಾನಲ್ಲ ದೊರೆಯ ಶಿರವನ್ನು ಪಡೆದು ನನ್ನ ಪ್ರಾಣ ಸ್ನೇಹಿತ ಆ ಕರ್ಣನ ಸಾವಿಗೆ ಕಾರಣೀಕರ್ತನಾದವ ಆ ನರನ ಶಿರವನ್ನ ಕಡಿದು ಮುಗಿಸ್ತೇನೆ. ಮಿಕ್ಕುಳಿದ ಪಟುಪಟವನ್ನ ರಣಾಂಗಣದಲ್ಲಿ ಬಲಿ ನೀಡ್ತೇನೆ. ನಾಳೆ ಧೈರ್ಯ ತಾನು ಜಯವನ್ನು ನಾನೇ ಪಡೆಯುತ್ತೇನೆ. ಇದೆಲ್ಲವನ್ನು ನಾಳೆ ಪಡೆಯುತ್ತೀಯ. ಆದರೆ ನಾನು ಬಂದಿರುವುದು ನಿನ್ನ ತಂದೆ ಹೇಳಿ ಗಳಿಸಿದ ಕಾರಣಕ್ಕೋಸ್ಕರವಾಗಿ. ಕಣ್ಣಿಲ್ಲದಿರುವಂತಹ ದೊರೆ ನಿಮ್ಮ ತಲೆಗಳೆಲ್ಲವನ್ನು ನೇವರಿಸುತ್ತಾ ಸಂತೋಷವನ್ನು ಪಟ್ಟವನು. ಈ ಹೊತ್ತಿಗೆ ಹತ್ತು ಕಣ್ಣೀರು ಮರೆದಾಗಿ ಹೋಗಿದೆ ನಮ್ಮ ಗುರುಡು ದೊರೆಗೆ. ಏನೆಂದು ಹೇಳಲಿ ಹೇಳು, ನಿನ್ನ ತಂದೆಗೆ ಏನೆಂದು ಹೇಳಲಿ ಹೇಳು. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು, ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು, ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದೃಢದೊಳಿನಿತೆಲ್ಲ ತಿಳು, ಇಂದು ಜನನಿಗೆ ದೃಢದೊಳಿನಿತೆಲ್ಲ ತಿಳು. ನನ್ನ ನಿರ್ಧಾರದ ಮಾತು, ನನ್ನ ದೃಢತೆಯ ಮಾತು, ನನ್ನ ಭರವಸೆಯ ಮಾತು ನಿನ್ನ ಪಾಲಿಗೆ ವಿಶ್ವಾಸ ಮೂಡಿಸಿತು. ಆದರೆ ನನ್ನಪ್ಪ ಧೃತರಾಷ್ಟ್ರ ಭೂಪತಿಯನ್ನ ಸಂತೈಸುವುದು ಹೇಗೆ? ಒಂದಲ್ಲ ಎರಡಲ್ಲ, ಸಾವಿರ ಬಾರಿ ನೊಂದವರು ಬೆಂದವರು. ಇಂದಲ್ಲ ನಾಳೆಯಾದರೂ ತನ್ನ ಮಗ ಎನಿಸಿದ್ದನ್ನ ಸಾಧಿಸಿ ತೋರಿಸುವಂತಹ ಯೋಗ್ಯತೆಯನ್ನು ಪಡೆದುಕೊಳ್ತಾನೆ ಎನ್ನುವ ವಿಶ್ವಾಸದಲ್ಲಿದ್ದವರು ಒಂದು ದಿವಸವೂ ನನ್ನನ್ನ ಆಕ್ಷೇಪಿಸಿದವರಲ್ಲ. ಕುರುಡು ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ ನಡೆದಿರುವಂತಹ ವಿದ್ಯಮಾನಗಳಿಗೆ ತನ್ನಲ್ಲಿ ತಾನೇ ನೊಂದವರು.
ನನ್ನ ಅಪ್ಪನಿಗೆ ಏನಂತ ಹೇಳಿದರೆ ನಾನು ಯಾವ ವಿಭಾಗದ ಧೈರ್ಯದ ಮಾತನ್ನು ಹೇಳಿದ್ರು ನನ್ನ ಅಪ್ಪ ನಂಬುವುದಕ್ಕೆ ಸಾಧ್ಯ ಇಲ್ಲ ಸಂಜಯ. ಇಲ್ಲ. ಆದ್ರೂ ಒಂದು ಕೆಲಸ ಮಾಡೋಣ. ನನಗಿಂತಲೂ ಚೆನ್ನಾಗಿ ನನ್ನ ಅಪ್ಪನನ್ನ ತಿಳಿದವನೇನು, ತರತಮ ವಿಚಾರವನ್ನ ಬಲ್ಲವನೇನು. ಈ ಸಂದರ್ಭಕ್ಕೆ ಸರಿಯಾಗಿ ಯಾವ ಸಾಂತ್ವನದ ಮಾತುಗಳಿಂದ ನನ್ನ ಅಪ್ಪನನ್ನ ಸಂತೈಸಬಹುದು ಎನ್ನುವ ಜಾಣ್ಮೆ ನಿನಗುಂಟು ಸಂಜಯ. ಅದೇ ರೀತಿ ಅವನಿಗೆ ಧೈರ್ಯದ ಮಾತನ್ನ ಹೇಳಿ ಭರವಸೆ ಮೂಡಿಸುವ ಹಾಗೆ ಮಾಡು ಸಂಜಯ. ನಿನ್ನ ತಂದೆ ನೀನು ನಾನು ಸಮಾಧಾನಿಸುವೆ. ಆದರೆ ದೊರೆಯೇ, ದೀರ್ಘದರ್ಶಿನಿ ಸಮದರ್ಶಿನಿ ಎನ್ನಿಸಿಕೊಂಡಿರುವಂತಹ ನಿನ್ನ ತಾಯಿ ಗಾಂಧಾರಿಗೆ ತನ್ನ ಮಕ್ಕಳನ್ನು ಕಳೆದುಕೊಂಡಂತಹ ಪುತ್ರ ಶೋಕದಲ್ಲಿ ಬೆಂಡಾಗಿ ಹೋಗಿದ್ದಾಳೆ. ಇಷ್ಟೊಬ್ಬ ಮಗನು ಕಣ್ಮರೆಯಾಗುವಂತಹ ಕಾಲ, 100 ಮಕ್ಕಳನ್ನು ಹಡೆದಿದ್ದರೂ ಪಂಚ ಎನಿಸಿಕೊಳ್ಳುವಂತಹ ಸ್ಥಿತಿ ಪ್ರಾಪ್ತವಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಏನಂತ ಹೇಳಲಿದ್ದಾರೆ? ದಯವಿಟ್ಟು ನಿನ್ನ ಈ ಪಾಪಿ ಮಗನನ್ನ ಕ್ಷಮಿಸಿ ಬಿಡಮ್ಮ. ನಿನ್ನಂತಹ ಪುಣ್ಯಾತ್ಮಳ ಗರ್ಭವನ್ನು ಬೆಳಗುವುದಕ್ಕೆ ನಾನು ಬರಬಾರದಿತ್ತು. ನಿನ್ನ ಮಗನಾಗುವ ಯೋಗ್ಯತೆ ನನಗಿಲ್ಲ. ಅಕ್ಷಮ್ಯ ಅಪರಾಧಿಯಾದಂತಹ ನನ್ನನ್ನ ದಯವಿಟ್ಟು ಕ್ಷಮಿಸಿ ಬಿಡಮ್ಮ. ಈ ಪ್ರಪಂಚದಲ್ಲಿ ಮಕ್ಕಳೇ ಇಲ್ಲ ಎನ್ನುವುದಾಗಿ ನೋಯುವ ತಾಯಂದಿರದೆಷ್ಟೋ ಮಂದಿ ಇದ್ದಾರೆ. ಸಂತಾನ ಭಾಗ್ಯವೊಂದನ್ನು ಅನುಗ್ರಹಿಸುವ ದೇವರ ಎನ್ನುವುದಾಗಿ ಪರಿತಪಿಸುವ ತಾಯಂದಿರಿಂದೆಷ್ಟೋ ಮಂದಿ. ಇಚ್ಛಿಸಿದವರಿಗೆ ಬೇಡಿಕೊಂಡವರಿಗೆಲ್ಲರಿಗೂ ತಾಯ್ತನದ ಭಾಗ್ಯ ದೊರಕುವುದಿಲ್ಲ. ಇಲ್ಲ. ಆದರೆ ನನ್ನಮ್ಮ ಗಾಂಧಾರಿ ದೇವಿ ಹಾಗಲ್ಲ ಸಂಜಯ. 101 ಮಕ್ಕಳನ್ನು ಹಡೆದಿರುವಂತಹ ಪುಣ್ಯಗರ್ಭೆ ಸುಗರ್ಭೆ ನನ್ನ ಅಮ್ಮ. ಆದರೆ ನನ್ನಮ್ಮ ಹಡೆದಿರುವಂತಹ 99 ಮಂದಿ ಮಕ್ಕಳನ್ನ ಕುರುಕ್ಷೇತ್ರ ರಣಧಾರಿಣಿಯಲ್ಲಿ ಬರೆಗೊಟ್ಟು ನನ್ನಮ್ಮನ ಒಡಲನ್ನೇ ಬರಿದಾಗಿಸಿದ ಪಾಪಿಯೋ ನಾನು. ಆದರೂ ಒಂದು ದಿವಸವೂ ನನ್ನಮ್ಮ ನನ್ನನ್ನು ಆಕ್ಷೇಪಿಸಲಿಲ್ಲ. ಯಾಕೆ ಸುಯೋಧನ ಹೀಗೆ ಮಾಡಿದೆ ಎನ್ನುವುದಾಗಿ ಪ್ರಶ್ನಿಸಲಿಲ್ಲ. ಕಳೆದುಕೊಂಡಿರುವ 99 ಮಂದಿ ಮಕ್ಕಳ ಮುಖವನ್ನ ಇರುವ ನನ್ನೊಬ್ಬನಲ್ಲಿ ಕಂಡು ಸಂತೋಷಪಟ್ಟರು. ಅಲ್ಲ ಸಂತೋಷ ಪಟ್ಟಂತೆ ನಟಿಸಿದರು. ಆದರೂ ನನ್ನಮ್ಮನ ಒಡಲಾಳದ ನೋವೇನು ಎನ್ನುವುದನ್ನು ನಾನು ತಿಳಿದಿದ್ದೇನೆ ಸಂಜಯ. 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪು ಯಾವ ತಾಯಂದಿರಿಂದಲೂ ದೂರವಾಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲವಪ್ಪ. ಅಂತಹ ಪುಣ್ಯಗರ್ಭೆಯಾಗಿರುವ ನನ್ನ ಅಮ್ಮನಿಗೆ ಒಂದು ಧೈರ್ಯದ ಮಾತನ್ನ ಹೇಳು. ನೀನು ಹಡೆದಿರುವುದು ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನಲ್ಲ, ಒಬ್ಬ ಸಿಂಹ ಕಿಶೋರನನ್ನ ನೀನು ಹಡೆದಿದ್ದಿ. ಈಗಾಗಲೇ ಕೆರಳಿದ ಕೇಸರಿ ಅಂತಾಗಿದ್ದಾನೆ ನಿನ್ನ ಮಗ ಸುಯೋಧನ. ನಾಳೆಯ ದಿವಸ ಪಾಂಡವರೈವರನ್ನ ಎದುರಿಸಿ ಅವರನ್ನ ಹತಿಸಿ ಹಸ್ತಿನಾವತಿಯ ಸಿಂಹಾಸನವನ್ನು ಏರುವುದಾಗಿ ಧೈರ್ಯದ ಮಾತನ್ನು ಹೇಳಿದ್ದೇನೆ ಎನ್ನುವುದಾಗಿ ನನ್ನ ಅಮ್ಮನಿಗೆ ಹೇಳಿಬಿಟ್ಟು ಸಂಜಯ. ಧೈರ್ಯದ ಮಾತಾಡಿ ಅವರನ್ನು ಸಮಾಧಾನಗೊಳಿಸಿ ಸಂಜಯ. ಕೇಳುತ್ತೇನೆ. ತಂದೆಯೋ ತಾಯಿಯೋ ಸತ್ತರೆ ಆ ದುಃಖ ವರ್ಷಾಂತಿಕ ಕಳೆಯುವ ತನಕ ಮಾತ್ರ. ಹೆಂಡತಿ ಸತ್ತರೆ ಮತ್ತೊಂದು ಹೊಸ ಹೆಂಡತಿ ಸಿಗುವ ತನಕ. ಮಕ್ಕಳು ಸತ್ತರೆ ಹಾಗಲ್ಲ. ಪುತ್ರ ಶೋಕ ನಿರಂತರ ತಂದೆ ತಾಯಿಗಳಿಗೆ. ಸಮಾಧಾನಿಸಿಯೇನು? ನನ್ನಂತೆ ವೃದ್ಧರು ಅವರು ಹೇಗಾದರೂ ಮಾಡಿ ನನ್ನ ಭಾಷೆಯಲ್ಲಿ ಅವರನ್ನು ಸಮಾಧಾನಿಸಿಯೇನು? ಆದರೆ ತನ್ನ ಹಣೆಯ ತಿಲಕವಾಗಿ ತನ್ನ ಕೊರಳ ಪದಕವಾಗಿ ರಾರಾಜಿಸುತ್ತಿರುವಂತಹ ನೀನು ಪುರುಷರತ್ನ ಎನ್ನುವ ಹಾಗೆ ಆಡಿದಳಲ್ಲ ನಿನ್ನ ಹೆಂಡತಿಯಂತಹ ಭಾನುಮತಿ. ಏನೆಂದು ಹೇಳಲಿ ದೊರೆಯೇ? ಏನೆಂದು ತರುಣಿಗತಿ ಧೈರ್ಯವನ್ನು ತಳುವುದು ಸುರೈ ನೀನು. ತರುಣಿಗತಿ ಧೈರ್ಯವನ್ನು ತಳುವುದು ಸುರೈ ನೀನು. ತಳುವುದು ಸುರೈ ನೀನು. ಅರಮನೆಯ ಜನಗೆಲ್ಲ ಬೇಳು ಭಾಷೆಯನೋ. ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವವಳು ಹೆಣ್ಣು. ಉಭಯ ಕುಲೋದ್ಧಾರಿಣಿ ಅಂತ ಕರೆಸಿಕೊಂಡವಳು ಹೆಣ್ಣು. ಸಂಜಯ, ನನ್ನ ಮಡದಿ ಭಾನುಮತಿ ಎಲ್ಲಾ ಹೆಣ್ಣುಗಳ ಹಾಗೆ ತನ್ನ ಭವಿಷ್ಯತ್ ಬದುಕಿನ ಕುರಿತಾಗಿ ಅದೆಷ್ಟು ಕನಸನ್ನು ಕಂಡವಳು ಏನು. ಯಾವಾಗ ನನ್ನನ್ನು ಮದುವೆಯಾಗಿ ನನ್ನ ಕೈಯಾರೆ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡು ನನ್ನ ಮನೆಯ ಅತುಲಕ್ಕೆಯನ್ನು ತುಳಿದುವ ಯಾವಾಗ ಒಳಪ್ರವೇಶ ಮಾಡಿದಳು, ಆ ಕ್ಷಣದಿಂದ ಈ ಕ್ಷಣದವರೆಗೆ ಅವಳ ಬದುಕು ಕಣ್ಣೀರಿನಲ್ಲಿಯೇ ಕಳೆಯುತ್ತಾ ಇದೆ. ಅಂಥವಳಿಗೆ ಯಾವ ಧೈರ್ಯದ ಮಾತನ್ನಾಡುವುದಕ್ಕೆ ಸಾಧ್ಯ ಹೇಳು? ಹೇಳಿಕೊಂಡ ಹಾಗೆ ಆಡಿಕೊಂಡಿರುವ ಹಾಗೆ ನಾಳೆಯ ದಿವಸ ಪಾಂಡವರನ್ನ ಕೊಂದ ಬಳಿಕ ಹಸ್ತಿನಾವತಿಯ ಸಿಂಹಾಸನವನ್ನ ಏರುವಾಗ
ಎಡಭಾಗದಲ್ಲಿ ನಿನ್ನನ್ನು ಕುಳ್ಳಿರಿಸಿಕೊಂಡೇ ಸಿಂಹಾಸನವನ್ನು ಏರ್ತೇನೆ ಎನ್ನುವ ವೀರಾಚಿತವಾದಂತಹ ಮಾತನ್ನು ನಾನು ಆಡಿದ್ದೇನೆ ಎನ್ನುವುದಾಗಿ ಹೆಂಡತಿಗೆ ಹೇಳು. ಆಮೇಲೆ ಅರಮನೆಯ ಪರಿಜನಕ್ಕೆ, ಪುರಜನಕ್ಕೆ, ಬಂಧುಗಳಿಗೆ, ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಹಿತಚಿಂತಕರಿಗೆ, ನನ್ನ ಪ್ರತೀಕ್ಷೆಯಲ್ಲೇ ಇರುವಂತಹ ಎಲ್ಲ ನನ್ನ ಆತ್ಮೀಯರಿಗೂ ಈ ನನ್ನ ಮಾತನ್ನ ಅರುಹು ಹೀಗೆ ಒಂದು ಮಾತು ಹೇಳಿದ್ದೇನೆ ಅಂತ ಹೇಳಿ ಎಲ್ಲವನ್ನು ನಾಳೆ ನಾಳೆ ಎನ್ನುವ ಹಾಗೆ ಆಡುತ್ತಿರುವೆ. ನಾಳೆ ಪಾಂಡವರ ತಲೆ ಕಡಿಯುತ್ತೇನೆ, ನಾಳೆ ಬಂದು ಕಾಣಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ. ನಾಳೆಯನ್ನು ನಾವು ಕಾಣಬೇಕು ಅಂತಾದ್ರೆ ಇಂದನ್ನು ಉತ್ತರಿಸಬೇಕಲ್ಲ ದೊರೆಗೆ. ನಾನು ಅವರಿಗೆ ಉತ್ತರವನ್ನು ಕೊಡುತ್ತೇನೆ, ಇಂದನ್ನು ನೀನು ಹೇಗೆ ಉತ್ತರಿಸುವೆ? ಇದೇ ಸರೋವರ ಒಂದು ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಇದೇ ಸರೋವರ ಒಂದು ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಇಲ್ಲಿಗೆ ಸಮೀಪದಲ್ಲಿ ಒದುಗಿರುವೆನೈ ಹುದುಗಿರುವೆನೈ ಹಗೆಗಳು ಅರಿಯದಂತದಲ್ಲಿ ಸಂಜಯ, ದೊರೆಯೇ, ನಾಳೆಯ ದಿವಸವನ್ನು ಕಾಣಬೇಕು ಅಂತಾದ್ರೆ ಈ ದಿವಸವನ್ನು ಉತ್ತರಿಸಬೇಕು. ನಾಳೆ 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 ಎನ್ನುವಂತಹ ನನ್ನ ಮಾತಿನಿಂದ ನಿನಗೆ ಬಂದಿರುವಂತಹ ಸಂಶಯ ಸರಿಯಾದದ್ದು. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನಾನು ಕಂಡುಕೊಂಡಿದ್ದೇನೆ. ಏನು? ಅನತಿ ದೂರದಲ್ಲಿ ಕಾಣಿಸುತ್ತಾ ಇದೆಯಲ್ಲ ಸರೋವರ, ಅದು ದ್ವೈಪಾಯನ ಸರೋವರ ಎನ್ನುವುದಾಗಿ. ಆ ಸರೋವರದನ್ನ ಸೇರಿ ಸರೋವರದಲ್ಲಿ ಮುಳುಗಿ ಈ ದಿನವೊಂದನ್ನು ನಾನು ಉತ್ತರಿಸುತ್ತೇನೆ. ನಾಳೆಯ ದಿನದ ಬಳಿಕ ಸರೋವರದಿಂದ ಮೇಲೆತ್ತು ಬಂದು ಪಾಂಡವರನ್ನ ಕೊಂದು ಮತ್ತೆ ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ನಮ್ಮವರೆಲ್ಲರಿಗೂ ಉದ್ಧಾರವನ್ನು ಹೋಗುತ್ತೇನೆ ದೊರೆ, ಹೋಗುತ್ತೇನೆ. ಇನ್ನೆಂದಿಗೆ ನಿಮ್ಮನ್ನು ಕಾಣುತ್ತೇನೆಯೋ ನನಗೆ ಗೊತ್ತಿಲ್ಲ. ನನ್ನ ಈ ಮಾತುಗಳಿಂದ ಮನ ನೊಂದಿದ್ದರೆ ಕ್ಷಮಿಸಿ ಬಿಡು ದೊರೆಯೇ, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು. ಸಂಜಯನಿಗೆ ಧೈರ್ಯದ ಮಾತನ್ನು ಆರುಹಿ ಕಳುಹಿಕೊಟ್ಟ ಹಾಗಾಯಿತು. ಅಲ್ಲಲ್ಲಿ ರಣಭೂತ ಪ್ರೇತಗಳಿಂದ ಹಾಹಾಕಾರ, ಯಾವುದೋ ಒಂದು ರೀತಿಯ ಭಯಾನಕತೆ, ಇದನ್ನೇ ಗ್ರಹಿಸುತ್ತಾ ನಿಲ್ಲುವುದಲ್ಲ. ಅಂದು ಅಜ್ಜ ಭೀಷ್ಮಾಚಾರ್ಯರಿಂದ ಅನುಗ್ರಹಿತವಾಗಿರುವಂತಹ ಜಲಸ್ತಂಭನ ಆ ವಿದ್ಯೆಯ ಪ್ರಭಾವದಿಂದಾಗಿ ಸರೋವರವನ್ನು ನಾನು ಸೇರಿಕೊಳ್ಳಬೇಕು. ನೇರವಾಗಿ ಸರೋವರದಲ್ಲಿ ಇದೆ ಅಂತಾದ್ರೆ ಪಾಂಡವರಿಗೆ ಅನುಮಾನ ಬರುವುದಕ್ಕೆ ಸಾಧ್ಯ. ಹಿಂಗಾಲಿನಿಂದ ನಾನು ಸರೋವರವನ್ನು ಸೇರಿಕೊಳ್ಳುತ್ತೇನೆ. ಎಲ್ಲಿಯಾದರೂ ಪಾಂಡವರು ಅವರ ಆಳುಗಳು ನೋಡಿದರೆ ಯಾರೋ ಸರೋವರದಿಂದ ಮೇಲೆದ್ದು ಹೋಗಿದ್ದಾರೆ ಎನ್ನುವ ಭ್ರಮೆಗೆ ಒಳಗಾಗಬೇಕು. ನೋಡೋಣ. ಗಂಗಾಜಾತ ಉಪದೇಶವಿತ್ತ ಜಲಸ್ತಂಭನ ವಿದ್ಯೆಯಂ ಪಠಿಸಿ ದ್ವೈಪಾಯನದು ಅಡಗಿದ ನಾ